ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ಆಲೂರು ತಾಲೂಕಿನ ಕರ್ನಾಟಕ ಸುವರ್ಣ ಸಂಭ್ರಮ ರಥ ಮಂಗಳವಾರದಂದು ಆಲೂರು ಪಟ್ಟಣಕ್ಕೆ ಆಗಮಿಸಿತು. ಕನ್ನಡ ರಥವನ್ನು ತಾಲೂಕು ಆಡಳಿತ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಪರ ಸಂಘಟನೆಗಳ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ಮಹಿಳೆಯರಿಂದ ಕುಂಭಕಳಸವನ್ನು ಹೊತ್ತು ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ತಹಶೀಲ್ದಾರ್ ನಂದಕುಮಾರ್ ಮಾತನಾಡುತ್ತಾ, ನಾಡಿನಾದ್ಯಂತ ಸಂಚರಿಸುತ್ತಿರುವ 50ನೇ ಕರ್ನಾಟಕ ಸಂಭ್ರಮದ ರಥವು ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ವೈವಿಧ್ಯತೆಯನ್ನು ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದ ಸಂದೇಶವನ್ನು ಸಾರುವ ಈ ರಥವು ಕನ್ನಡ ತಾಯಿ ಭುವನೇಶ್ವರಿ ಮತ್ತು ನಾಡಿನ ಪ್ರಸಿದ್ಧ ಕವಿ ಪುಂಗರುಗಳ ಭಾವಚಿತ್ರದೊಂದಿಗೆ ಕರ್ನಾಟಕದ ಮನೆ ಮನ ಬೆಳಗಲಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿರುವ ಗಣ್ಯರವರೆಗೆ ಕನ್ನಡದ ರಥ ಬಂದಿದೆ, ಅದನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಬಂದಿದ್ದೀವಿ. ಅದನ್ನ ನಾವು ಮುಂದಕ್ಕೆ ಸಾಗಿಸಬೇಕು. ಇದರ ಹಿನ್ನೆಲೆ ಏನು ಅಂತ ನಿಮಗೂ ಗೊತ್ತಿದೆ. ಕರ್ನಾಟಕ ಏಕೀಕರಣ ಆಗಿದ್ದು 1956ರಲ್ಲಿ. ಆದರೂ ಕರ್ನಾಟಕ ಅನ್ನೋ ಹೆಸರು ನಾವು ಪಡ್ಕೊಂಡದ್ದು 1973ರಲ್ಲಿ. ಆ ಕರ್ನಾಟಕ ಅನ್ನೋ ಹೆಸರು ಕರ್ನಾಟಕ ಸರ್ಕಾರ ಈಗ ಏನು 50ರ ಸಂಭ್ರಮದ ಅಂಗವಾಗಿ ಏನು ಕನ್ನಡಾಂಬೆ ಅಂತ ಕೂಡಿದಂತಹ ಒಂದು ರಥವನ್ನ ನಾಡಿನೆಲ್ಲೆಡೆ ಸಂಚರಿಸಿದೆ. ಇಂದು ನಮ್ಮ ಆಲೂರಿಗೆ ಆಗಮಿಸಿದ್ದು ನಾವೆಲ್ಲರೂ ಸಂಭ್ರಮದಿಂದ ಅದನ್ನು ಸ್ವಾಗತಿಸಿದ್ದೀವಿ. ಈ ಸಂಭ್ರಮಕ್ಕೆ ಕಾರಣ ನಮ್ಮ ಎಲ್ಲ ತಾಲೂಕಿನ ಸಂಘ ಸಂಸ್ಥೆಗಳು, ಅಧಿಕಾರಿಗಳು, ಇಂದಿನ ಮಕ್ಕಳಲ್ಲಿ ಕಂಡಂತ ಹುಮ್ಮಸ್ಸು ಹಾಗೂ ಮುಖ್ಯವಾಗಿ ನಮ್ಮ ಈ ಒಂದು ಮೆರವಣಿಗೆಗೆ ಶೋಭಾಯಮಾನವಾಗಿದ್ದು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಒಂದು ತುಂಬ ಮಾಡಿ ಸ್ವಾಗತ. ಅವರೊಂದು ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಕನ್ನಡಾಂಬೆ ಆ ರಥದಲ್ಲಿ ಕೂತಿದೆ. ಕನ್ನಡಾಂಬೆ ಬರೀ ಒಂದು ಗೊಂಬೆ ಅಲ್ಲ, ಅದು ಒಂದು ಭಾವನೆ. ನಮ್ಮ ನುಡಿ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ಅವುಗಳನ್ನೆಲ್ಲ ಭಾವುಕ ರೂಪದಿಂದ ಅದನ್ನು ಸ್ವಾಗತಿಸಿ ಕನ್ನಡಾಂಬೆಗೆ ಜೈ ಎನ್ನೋಣ. ಜೈ ಕರ್ನಾಟಕ ಮಾತೆ.